ಹಾಯ್ ನಮಸ್ಕಾರ, ನಾನು ನಿಮ್ಮ ಐಡಿಯಾ ಮಂಜು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಇವತ್ತು ಬಹಳ ಮುಖ್ಯವಾದಂತಹ ಒಂದು ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡೋಣ. ರಾಜ್ಯದಲ್ಲಿ, ದೇಶದಲ್ಲಿ ಗೋಹತ್ಯೆ ಬಗ್ಗೆ ಬಹಳ ವೇಗವಾಗಿ ಒಂದು ಚರ್ಚೆ ನಡೀತಾ ಇದೆ. ಗೋಹತ್ಯೆ ನಿಷೇಧ ಆದರೂ ಕೂಡ ಗೋಹತ್ಯೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಗೋವುಗಳನ್ನ ಮಾರಬಾರ್ದು ಅಂದ್ರೂ ಕೂಡ ರೈತರು ಗೋವುಗಳನ್ನ ಮಾರ್ತಾ ಇದ್ದಾರೆ. ಗೋವುಗಳನ್ನ ತಗೋಬಾರ್ದು ಅಂದ್ರೂ ಕೂಡ ಕಸಾಯಿಖಾನೆ ಕೆಲವರು ತಗೊಂತಾ ಇದ್ದಾರೆ. ಆದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧ ಆಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಗೋ ವ್ಯಾಪಾರಸ್ಥರು ಇವತ್ತು ಬೀದಿಗೆ ಬರ್ತಾ ಇದ್ದಾರೆ. ಇಷ್ಟಕ್ಕೂ ಇವತ್ತು ನಾವು ಗೋವನ್ನ ಮಾರ್ಬೋದಾ? ಇವತ್ತು ಕಾನೂನು ಇವತ್ತು ಏನ ಹೇಳಿದೆ, ಗೋ ಹತ್ಯೆ ನಿಷೇಧ ಆಗಿದೆ ಅಂತೇಳಿ ಇವತ್ತು ಕಾಯ್ದೆ ಆಗಿದೆ. ಇದಕ್ಕೆ ನಾವು ಗೌರವಿಸಬೇಕು. ಗೋವು ಸುಮಾರು ಜನರು ಏನು ನಮಗೆ ಮಾರ್ತಾ ಇದ್ವಿ, ಕೆಲವು ಹಬ್ಬಗಳು ಬರ್ತಾ ಇತ್ತು, ಲಕ್ಷಾಂತರ ರೂಪಾಯಿ ವಹಿವಾಟ ವ್ಯಾಪಾರ ಆಗ್ತಾ ಇತ್ತು, ಇವತ್ತು ನಿಂತೋಗಿದೆ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಎಸ್, ನಾನು ಇವತ್ತು ಗೋ ವ್ಯಾಪಾರ ಮಾಡೋರಿಗೆ ಹೇಳ್ತೀನಿ, ಗೋವು ಅಂದ್ರೆ ಅದು ದೇವರು. ಒಂದು ಗೋವಿನಲ್ಲಿ ಮುಕ್ಕೋಟಿ ದೇವರುಗಳಿರ್ತದೆ. ನಮಗೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಹಾಲು ಬೇಕಾದ್ರೆ ಗೋವು ಬೇಕು, ತುಪ್ಪ ಬೇಕಾ, ಮೊಸರು ಬೇಕಾ, ಗೋವು ಬೇಕು. ತಾಯಿ ಹಾಲು ಇಲ್ಲ ಅಂದ್ರೂ ಕೂಡ ಗೋವು ಹಾಲು ಎಷ್ಟೋ ಲಕ್ಷಾಂತರ ಮಕ್ಕಳಿಗೆ ಇವತ್ತು ಕೊಡ್ತಾ ಇದೆ. ಒಂದು ಗೋವು ನಮಗೆ ಹಾಲು ಕೊಡುತ್ತೆ, ಮೊಸರು ಕೊಡುತ್ತೆ, ಬೆಣ್ಣೆ ಕೊಡುತ್ತೆ, ತುಪ್ಪ ಕೊಡುತ್ತೆ, ಮಕ್ಕಳಿಗೆ ಹಾಲು ಕೊಡುತ್ತೆ. ಲಕ್ಷಾಂತರ ಮಕ್ಕಳನ್ನ ಇವತ್ತು ಸಾಕ್ತಾ ಇರ್ತಕ್ಕಂಥ ಯಾವ್ದಾದ್ರು ಇದ್ರೆ ಅದು ಗೋವು. ಅಷ್ಟೇ ಅಲ್ಲ, ಆ ಗೋವಿನಲ್ಲಿ ಸಗಣಿ ಆಗುತ್ತೆ. ಸಗಣಿ ಲಕ್ಷಾಂತರ ರೂಪಾಯಿ ವಹಿವಾಟು. ಇವತ್ತು ಒಂದು ಲೋಡ್ಗೆ 500, 600, 1000, 2000, 3000 ಇದೆ. ಒಂದು ಲೋಡ್ಗೆ 2000, 3000. ಗೋವಿನಲ್ಲಿ ಹಾಲು ಸಿಗುತ್ತೆ, ಮೊಸರು ಸಿಗುತ್ತೆ, ತುಪ್ಪ, ಬೆಣ್ಣೆ, ಮಕ್ಕಳಿಗೆ ಹಾಲು. ಅದಲ್ಲದೆ ರೈತರಿಗೆ ಗೊಬ್ಬರ ಸಿಗುತ್ತೆ. ಗಂಜಲ ಕೂಡ ಇವತ್ತು ಸುಮಾರು ಲಕ್ಷಾಂತರ ರೂಪಾಯಿ ಇವತ್ತು ಗಂಜಲ ಕೂಡ ಇವತ್ತು ವಹಿವಾಟು ವ್ಯಾಪಾರ ಆಗ್ತಾ ಇದೆ. ಗೋವು ಅಂದ್ರೆ ಹಿಂದೂ ಧರ್ಮದಲ್ಲಿ ಒಂದು ದೊಡ್ಡ ದೇವರು ಅಂತ ಹೇಳ್ಬೋದು. ಹಿಂದೂ ಧರ್ಮದವರು ಆರಾಧಿಸುವ ದೇವರು ಯಾವ್ದಾದ್ರು ಇದ್ರೆ ಅದು ಗೋವು. ಅಂತ ಗೋವನ್ನ ಮಾರಬಾರ್ದು, ಅಂತ ಗೋವನ್ನ ಹತ್ಯೆ ಮಾಡಬಾರ್ದು ಅಂತ ಹೇಳಿ ಇವತ್ತು ಕಾಯ್ದೆ ಕೂಡ ಜಾರಾಗಿದೆ. ಜಾರಿಗೆ ಆದ್ರೂ ಕೂಡ ಇವತ್ತು ಯಥೇಚ್ಛವಾಗಿ ಗೋವುಗಳನ್ನ ಕೆಲವರು ಮಾರ್ತಾ ಇದ್ದಾರೆ. ಯಥೇಚ್ಛವಾಗಿ ಕೆಲವರು ಬೇಕಾಗಿ ಗೋವುಗಳನ್ನ ತಗೊಂತಾ ಇದ್ದಾರೆ. ಒಂದು ಕಡೆ ಮಾರುವವರು ಏನ್ ಹೇಳ್ತಾ ಇದ್ದಾರೆ, ನಮಗೆ ಇದೇ ಜೀವನ, ಇದು ಬಿಟ್ಟು ನಮ್ಗೆ ಯಾವ್ದು ಇಲ್ಲ, ಇದು ನೀವು ಗೋ ನಿಷೇಧ ಮಾಡಿಬಿಟ್ರೆ ನಮ್ಮ ವ್ಯಾಪಾರ ಮಾಡೋದಂಗೆ, ಅದರಲ್ಲಿ ನಾವು ಬದುಕೋದೆಂಗೆ? ಬದುಕೋದಿಕ್ಕೆ 70 ದಾರಿಗಳಿದೆ. ಮುಟ್ಟಾಳ್ರು, ಕಳ್ಳರು, ನಿಕೃಷ್ಟರು ಈ ತರ ಯೋಚನೆ ಮಾಡೋದು. ಇವತ್ತು ಕೋಳಿ ಸಾಕಾಣಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಮೇಕೆ ಸಾಕಾಣಿಕೆ ಇದೆ. ಮಾಂಸಾಹಾರಿಗೆ ತಗೊಂಡ್ರೆ ಇವೆಲ್ಲವೂ ಕೂಡ ಒಂದಷ್ಟು ವ್ಯಾಪಾರ ವಹಿವಾಟು ಕೋಟ್ಯಾಂತರ ರೂಪಾಯಿ ಇದೆ. ಅದಲ್ಲದೆ ಸುಮಾರು ವ್ಯಾಪಾರಸ್ಥರು, ಸುಮಾರು ಬಿಸಿನೆಸ್ಗಳಿದೆ. ಈ ದೇಶದಲ್ಲಿ ಬದುಕೋದಕ್ಕೆ ಬೇಜಾನಿ ಇದೆ. ನೂರಾರು ವ್ಯಾಪಾರ ವಹಿವಾಟು, ಸುಮಾರು ಕೆಲಸಗಳಿದೆ. ಆದರೆ ಗೋವನ್ನ ವ್ಯಾಪಾರ ಮಾಡೇ ಬದುಕಬೇಕನ್ನೋದು ಏನಿಲ್ಲ. ಗೋವನ್ನ ಹಿಂಸಿಸೇ ಬದುಕಬೇಕು ಅನ್ನೋದೇನಿಲ್ಲ. ಇವತ್ತು ನಾವು ಗೋವಿಂದ ಕಸಾಯಿಗೆ ತಗೊಂಡ್ಬರ್ತೀವಿ, ಅದನ್ನ ಕಟ್ ಮಾಡ್ತೀವಿ, ಸುಮಾರು ಜನರಿಗೆ ಗೋ ರಫ್ತು ಕೊಡ್ತೀವಿ, ಕೆಲವರು ತಿಂತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಮಾರ್ತಾ ಇದೀವಿ. ಇದೇ ನಮ್ಗೆ ಜೀವನ, ಇದೇ ನಮ್ಗೆ ಉದ್ಯೋಗ, ಇದನ್ನ ಬಿಟ್ರೆ ಬೇರೆ ಇಲ್ಲ ಅಂತ ಹೇಳಿ ಕಸಾಯಿಖಾನೆ ಅವ್ರು ಹೇಳ್ತಾ ಇದ್ರಿ. ಎಸ್, ನಾನು ಕಸಾಯಿಖಾನೆ ಅವ್ರಿಗೆ ಹೇಳ್ತೀನಿ, ಇವತ್ತು ನಮ್ಮ ರಾಜ್ಯದಲ್ಲಿ ಎಷ್ಟೋ ಮಾಂಸ ಅಂಗಡಿಗಳಿದಾವೆ. ಇವತ್ತು ಕೋಳಿ ಮಾಂಸ ಅಂಗಡಿ ಇದೆ, ಕುರಿ ಮಾಂಸ, ಮೇಕೆ ಮಾಂಸ, ಮೀನು ಮಾಂಸ ಇವೆಲ್ಲವೂ ಇದೆ. ಜೊತೆಗೆ ಬದುಕೋದಿಕ್ಕೆ 1, 2, 3 ಸುಮಾರು ಸಾವಿರಾರು ಇದೆ, ಬದುಕಬಹುದು. ಒಂದು ಗೋವನ್ನ ಹತ್ಯೆ ಮಾಡಿ ಅದನ್ನೇ ತಿನ್ನಬೇಕು ಅನ್ನೋದೇನು ಕಾಯ್ದೆ ಇದೆಯಾ? ಅದು ಬಿಟ್ಟು ಬೇರೆ ಉದ್ಯೋಗನೇ ಇಲ್ವಾ? ಇವೊಂದು ಕಡೆ ಎಲ್ಲೋ ಒಂದು ಕಡೆ ಹಿಂದೂಗಳು ಪೂಜಿಸುವಂತ ದೇವರು, ಅಂತ ದೇವರನ್ನ ಕೆಲವು ದೇವಸ್ಥಾನಗಳ ಮುಂದೆನೆ ಕಟ್ ಮಾಡ್ತಾರೆ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಇದ್ರೆ ಆ ಕೆಲಸವನ್ನ ಬಿಟ್ಟು ಇನ್ನೊಂದು ಕೆಲಸ ಮಾಡ್ಬೋದಲ್ವಾ? ಇವತ್ತು ಅದನ್ನು ತಡೆಯಕ್ಕೆ ಹೋದ್ರೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರಾಗಿರ್ಬೋದು, ಗೋ ಪ್ರಿಯರಾಗಿರ್ಬೋದು, ಗೋ ರಕ್ಷಕರಾಗಿರ್ಬೋದು, ಗೋವನ್ನ ಕೊಲೆ ಮಾಡಬೇಡಿ, ಗೋವನ್ನ ಹತ್ಯೆ ಮಾಡಬೇಡಿ, ಗೋವನ್ನ ಮಾರಬೇಡಿ ಅಂತೇಳಿ ತಡೆದಾಗ ಅವ್ರ ಮೇಲೆ ಪೊಲೀಸ್ ಇಲಾಖೆ ದಬ್ಬಾಳಿಕೆ ಮಾಡೋದು, ಕೆಲವು ಗೂಂಡಾಗಳು ದಬ್ಬಾಳಿಕೆ ಮಾಡೋದು, ಕೆಲವರು ಮುಟ್ಟಾಳರು ದಬ್ಬಾಳಿಕೆ ಮಾಡೋದು, ಕೆಲವರು ನಿಕೃಷ್ಟರು, ಚಕ್ರಷ್ಟರು, ನಾನು ಬೈಬಾರ್ದು ಅಂತವ್ರು ಕೂಡ ಇವತ್ತು ದಬ್ಬಾಳಿಕೆ ಮಾಡ್ತಾರೆ. ಇವತ್ತು ಇಡೀ ದೇಶದಲ್ಲಿ ಶಾಂತಿ ಪ್ರೀತಿಯಾಗಿರ್ತಕ್ಕಂಥದ್ದು, ಶಾಂತಿಯಾಗಿರ್ತಕ್ಕಂಥದ್ದು, ನಮಸ್ಕಾರ ಮಾಡಿದ್ರೆ ವರ ಕೊಡುವಂಥದ್ದು, ಇವತ್ತು ಎಷ್ಟೋ ಲಕ್ಷಾಂತರ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥದ್ದು, 140 ಕೋಟಿ ಜನರಿಗೆ ಇವತ್ತು ಬೆಣ್ಣೆ, ತುಪ್ಪ, ಹಾಲು, ಮೊಸರು ಕೊಡ್ತಕ್ಕಂಥದ್ದು ಗೋವು. ಅಂತ ಗೋವನ್ನ ನೀವು ಮಾರ್ತೀರಾ? ಅಂತ ಗೋವನ್ನು ನೀವು ತಗೊಬಂದು ಹಿಂಸೆ ಮಾಡ್ತೀರಾ? ಅಂತ ಗೋವನ್ನ ಕಸಾಯಿಖಾನೆಗೆ ಹಾಕಿ
ಕಟ್ ಮಾಡಿ ಮಟನ್ ನೀವು ಮಾರ್ತೀರಾ. ನಿಮಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಅದನ್ನ ಬಿಟ್ಟು ಬೇರೆ ದಾರಿಗಳಿದೆ. ಇವತ್ತು ಎಷ್ಟೋ ದಾರಿಗಳಿದೆ ಈ ಭೂಮಿ ಮೇಲೆ. ಇವತ್ತು ಕೋಲಾರದಲ್ಲಿ ಚಿನ್ನ ಬೆಳೀತಾ ಇತ್ತು. ನಾನು ಉದಾಹರಣೆ ಹೇಳ್ತೀನಿ. ಚಿನ್ನ ಬೆಳೀತಾ ಇದ್ದಾಗ ಲಕ್ಷಾಂತರ ಜನರು ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಚಿನ್ನ ನಿಂತೋಯ್ತು. ಇವತ್ತು ಕೋಲಾರದಲ್ಲಿ ಲಕ್ಷಾಂತರ ಜನರು ಬದುಕ್ತಾ ಇಲ್ವಾ? ಬೇರೆ ಕಡೆ ಹೋಗಿ ಅವರು ಬದುಕ್ತಾ ಇಲ್ವಾ? ಅವರು ಲಕ್ಷಾಂತರ ರೂಪಾಯಿಯನ್ನ ಇವತ್ತು ಸಂಪಾದನೆ ಮಾಡ್ತಾ ಇಲ್ವಾ? ಚಿನ್ನ ಇದ್ದಾಗ ಲಕ್ಷ ಲಕ್ಷ ಜನ ಇದ್ರು ಉದ್ಯೋಗಸ್ಥರಲ್ಲಿ. ಚಿನ್ನ ನಿಂತೋದ್ಮೇಲೆ ಮತ್ತೆ ಏನು ಅಲ್ಲಿ ಕುತ್ಕೊಂಡು ಕೆಲಸ ಮಾಡಕ್ಕಾಗುತ್ತಾ? ಇವತ್ತು ಅಲ್ಲಿ ಕೆಲಸ ಮಾಡೋಂಥವ್ರು ಎಲ್ಲಿದ್ದಾರೆ? ಬೇರೆ ಕೆಲಸಗಳನ್ನ ಹುಡ್ಕೊಂಡು ಹೋಗಿದ್ದಾರೆ. ಇವತ್ತು ಲಕ್ಸುರಿಯಾಗಿ ಬದುಕ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೂಡ ಇವತ್ತು ಗೋವನ್ನ ಹಿಂಸೆ ಮಾಡಬಾರ್ದು ಅಂತ ಹೇಳಿದಾಗ, ಗೋವನ್ನ ಮಾರಬಾರ್ದು ಅಂತ ಹೇಳಿದಾಗ, ಒಟ್ಟಾರೆ ಗೋವನ್ನ ತಗೊಂಡು ಕಸಾಯಿಖಾನೆಗೆ ಬರಬಾರ್ದು ಅಂತ ಹೇಳಿ ಇವತ್ತು ನಿಷೇಧ ಆದಾಗ ಮತ್ತೆ ಬೇಕಾಗಿ ಯಾಕೆ ನೀವು ಮಾಡ್ತೀರಾ? ಎಷ್ಟಿದೆ ಇವತ್ತು ದೇಶದಲ್ಲಿ ಬದುಕೋದಕ್ಕೆ. ಪ್ರತಿಯೊಂದು ಜಾಬಲ್ಲೂ ಒಬ್ಬೊಬ್ರು ಇದ್ದಾರೆ. ಇವತ್ತು ಮನುಷ್ಯ ಬದುಕಬೇಕಾದ್ರೆ ಎಷ್ಟೋ ಕೆಲಸಗಳಿದ್ದಾವೆ. ಅಂತ ದೇವ್ರನ್ನೇ ಕೊಲೆ ಮಾಡ್ಬೇಕಾ? ಅಂತ ದೇವ್ರನ್ನೇ ಇವತ್ತು ತಗೊಂಡ್ಬರ್ಬೇಕಾ? ಅಂತ ದೇವ್ರನ್ನ ಮಾರಿ ಬದುಕಬೇಕಾ? ಇವತ್ತು ಗೋ ಮಾರೋವರೆಗೆ ಒಂದು ಎಚ್ಚರಿಕೆ ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಗೋವಿದೆ, ನಿಮ್ಗೆ ಹಾಲು ಕೊಡುತ್ತೆ, ಮೊಸರು ಕೊಡುತ್ತೆ, ನಿಮ್ಮ ಮಕ್ಕಳಿಗೆ ಹಾಲು ಕೊಡುತ್ತೆ, ನಿಮ್ಮ ರೈತರಿಗೆ ಸಗಣಿ ಕೊಡುತ್ತೆ. ಏನಾದರೂ ಗ್ರಹ ಗಾಚಾರ ಇದ್ದಾಗ ಅದ್ರದ್ದು ಪಂಚಾಮೃತ, ಅದ್ರದ್ದು ಗಂಜಲ ಮನೆ ಹಾಕಿ ತೊಳಿತೀರಾ, ಇವೆಲ್ಲವೂ ಕೊಡುತ್ತೆ. ವಯಸ್ಸಾದ್ರೆ ನೀವು ಮಾರಿಬಿಡ್ತಾರೆ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಯಾರಾದ್ರೂ ಗೋವನ್ನ, ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಗೋವನ್ನ ಮಾರಬಾರ್ದು. ನೀವನ್ನ ಗೋವನ್ನ ಮಾರುವಂತವ್ರು ನೀವು ಜನರೇ ಅಲ್ಲ. ನೀವು ಪಾಪಿಷ್ಟರು, ನಿಕೃಷ್ಟರು, ಚಂಡಾಲರು ಅಂತ ಕೂಡ ನಾನು ಹೇಳ್ತೀನಿ. ಇವತ್ತು ಮನೆಯಲ್ಲಿ ತಂದೆ ತಾಯಿ ಇದ್ದಾಗ, ತಂದೆ ತಾಯಿಗೆ ವಯಸ್ಸಾದಾಗ ನಾವು ತಂದೆ ತಾಯಿನ ನಾವು ಬೇರೆಯವರಿಗೆ ಮಾರ್ತೀವ? ಇವ್ರ ಕೆಲ್ಸಕ್ಕೆ ಬರಲ್ಲ, ಇವ್ರಿಗೆ ವಯಸ್ಸಿಲ್ಲ, ಇವ್ರು ನಡೆಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಇಸ್ಕಿ ಸಾಯಿಸಕ್ಕಾಗುತ್ತಾ? ಅಥವಾ ಬೇರೆಯವ್ರಿಗೆ ಏನಾದ್ರು ಮಾರಕ್ಕಾಗುತ್ತಾ? ಅಥವಾ ಅವ್ರನ್ನ ಬಿಟ್ಟು ಬೇರೆ ಮನೆಗೆ ಹೋಗಿ ನಾವು ಇರೋಕ್ಕಾಗುತ್ತಾ? ಇದು ಪಾಪದ ಕೆಲಸ. ಒಂದು ಗೋವನ್ನು ಮಾರೋದು ಒಂದೇ, ಒಂದು ತಂದೆ ತಾಯಿಯನ್ನು ಮಾರೋದು ಒಂದೇ. ಒಂದು ಗೋವಿಗೆ ಕಷ್ಟ ಕೊಡೋದು ಒಂದೇ, ಒಂದು ತಂದೆ ತಾಯಿಗೆ ಕಷ್ಟ ಕೊಡೋದು ಒಂದೇ. ಬುದ್ಧಿವಂತರು ಯಾರಾದ್ರೂ ಇದ್ರೆ ಈ ಕೆಲಸ ಯಾರೂ ಮಾಡೋದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ನಮಸ್ಕಾರ ಮಾಡ್ತೀವಿ. ನಮ್ಮ ಜೀವನ ಇವತ್ತು ಹಾಲು ಲಕ್ಷಗಳೇ ಕೊಡ್ತದೆ, ಗೊಬ್ಬರ ಕೊಡ್ತದೆ, ಇವೆಲ್ಲವೂ ಕೊಡ್ತದೆ. ಆದ್ರೆ ವಯಸ್ಸಾದ್ರೆ ಆ ಗೋವನ್ನು ಮಾರ್ತಾರೆ. ಗಂಡು ಕರು ಹುಟ್ಟಿದ್ರೆ ಗಂಡು ಕರುವನ್ನು ಮಾರ್ತಾರೆ. ನಿಮಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನಿಜವಾಗ್ಲೂ ಈ ಕೆಲಸವನ್ನು ದಯವಿಟ್ಟು ಈಗಲೇ ಬಿಡಬೇಕು. ಗಂಡು ಕರು ಹುಟ್ಟಿದ್ರೆ ಮಾರಿಬಿಡ್ತೀರ, ಹೆಣ್ಣು ಕರು ಹುಟ್ಟಿದ್ರೆ ಇಟ್ಕೊಂತೀರ. ಇದು ಯಾವ ನ್ಯಾಯ? ನಿಜವಾಗ್ಲೂ ನಾನು ಇವತ್ತು ಹೇಳ್ತಾ ಇದ್ದೆ ನೋಡಿ, ಒಂದು ಗಂಡು ಕರು ಆಗಿರ್ಬೋದು, ಹೆಣ್ಣು ಕರು ಆಗಿರ್ಬೋದು, ಗೋವನ್ನ ಮಾರದಂತವ್ರು ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ. ಗೋವನ್ನ ಹಿಂಸೆ ಮಾಡಿದಂಥವ್ರು ಅವರು ನಿಜವಾಗ್ಲೂ ಉದ್ಧಾರೇನಾಗೋಲ್ಲ. ಇವತ್ತು ಹಿಸ್ಟ್ರಿನ ತಗೋಣ. ಗೋವು ಮಾರಿ ಉದ್ಧಾರ ಆಗಿರೋನು ಯಾವನಿದ್ದಾನೆ? ಗೋವನ್ನ ತಗೊಂಡೋಗಿ ಕಟ್ ಮಾಡಿ ಜನರಿಗೆ ಮಾಂಸ ರೀತಿ ಕೊಟ್ಟಿರ್ತಕ್ಕಂಥವನು ಉದ್ಧಾರ ಆಗಿರ್ತಕ್ಕಂಥ ಇತಿಹಾಸವೇ ಇಲ್ಲ. ಇವತ್ತು ಇಂಥ ದೇವರುಗಳನ್ನ ಮಾರ್ತಿರಲ್ಲ, ಇಂಥ ದೇವರುಗಳನ್ನ ನೀವು ತಗೊಂತಿರಲ್ಲ. ಗೋ ಹತ್ಯೆ ನಿಷೇಧ, ಗೋ ಕಾಯ್ದೆ ಬಂದು ಸುಮಾರು ವರ್ಷಗಳಾದರೂ ಕೂಡ ಗೋ ಹತ್ಯೆ ನಿಷೇಧ ಆಗಿದೆ. ಗೋವನ್ನ ಸಾಕಿ ಬೆಳೆಸಿ ಅದಕ್ಕೇನಾದ್ರೂ ವಯಸ್ಸಾದ್ರೆ ನಿಮ್ಮ ಜಮೀನಲ್ಲೇ ನೀವು ಹಾಕಿ ನಿಮ್ಗೆ ಪುಣ್ಯ ಬರುತ್ತೆ ಅಂತೇಳಿ ಇವತ್ತು ಸಂಸ್ಕೃತಿ ಸಂಪ್ರದಾಯ ಹೇಳ್ತಿದ್ರು ಕೂಡ ಇವತ್ತು ಬೇಕಾಗಿ ಗೋವನ್ನ ಮಾರ್ತಾ ಇದ್ರಲ್ಲ. ಗೋವನ್ನು ಮಾರೋರಿಗೆ, ಗೋವುಗಳನ್ನ ಮಾರದವ್ರಿಗೆ, ಹಸುಗಳನ್ನ ಕರುಗಳನ್ನ ಮಾರದವ್ರಿಗೆ ನಿಜವಾಗ್ಲೂ ಆ ದೇವರು ಶಿಕ್ಷೆ ಅಂತೂ ಕೊಡ್ತಾನೆ. ನನ್ನ ಪ್ರಕಾರ ಅವ್ರು ವ್ಯವಸಾಯ ಮಾಡಿದಕ್ಕೆ ಗೊಬ್ಬರ ಕೊಡುತ್ತೆ, ಗಂಜಲ ಕೊಡುತ್ತೆ, ಇವೆಲ್ಲವೂ ಕೊಟ್ಟರು ಕೂಡ ಕಡೆಗೆ ವಯಸ್ಸಾದ್ಮೇಲೆ ನೀವು ಮಾರ್ತಿರಲ್ಲ, ನಿಮ್ಗೇನು ದೇವರು ಒಳ್ಳೇದು ಮಾಡ್ತಾನ? ನಾನಿವತ್ತು ಹೇಳ್ತೀನಿ ನೋಡಿ, ಇವತ್ತು ಭಾರತ ದೇಶದಲ್ಲಿ ಯಾವ್ದಾದ್ರು ಶಾಂತಿಯಾಗಿರ್ತಕ್ಕಂಥ ಒಂದು ಪ್ರಾಣಿ ಅಂದ್ರೆ ಅದು ಗೋಮಾತೆ. ಆ ಗೋವು ಯಾರಿಗೂ ತೊಂದರೆನೂ ಮಾಡೋದಿಲ್ಲ. ಸುಮಾರು ಜನರಿಗೆ ಊಟ ವಸತಿ ರೂಪದಲ್ಲಿ ಕೊಡ್ತದೆ, ಅನ್ನ ಕೊಡುತ್ತೆ. ಆ ಗೋವು ಎಷ್ಟೋ ಜನರಿಗೆ, ಮಕ್ಕಳಿಗೆ ಹಾಲು ಕೊಡುತ್ತೆ, ಎಷ್ಟೋ ಜನರಿಗೆ ಜೀವ ಕೊಡುತ್ತೆ. ಇವತ್ತೆಷ್ಟೋ ಜನರು ಹಾಲಲ್ಲಿ ಬೆಳೀತಾ ಇದ್ದಾರೆ, ಎಷ್ಟೋ ಜನರು ಹಾಲಿಂದ ಲಕ್ಷ ಕುಟುಂಬಗಳು ಬೆಳೀತಾ ಇದ್ದಾವೆ. ಅಂತ ಗೋವು ವಯಸ್ಸಾಗ್ಬಿಟ್ರೆ ಮಾರ್ತಿರಲ್ಲ, ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಗೆ ಏನಾದ್ರು ವಯಸ್ಸಾಗ್ಬಿಟ್ರೆ ನಿಮ್ಮ ತಂದೆ ತಾಯಿ ನೀವು ಹಂಗೆ ಮಾರಿಬಿಡ್ತಾರ? ನಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಯಾವ ರೀತಿ ಇರ್ತಾರೋ ನಮ್ಮ ಮನೆಯಲ್ಲಿ ಗೋವಿದ್ರು ಕೂಡ ಅದೇ ರೀತಿ ಇರ್ತದೆ. ಆ ಗೋವಿಗೆ ವಯಸ್ಸಾಯ್ತಾ, ನಿಮ್ ಸತ್ತೋಯ್ತಾ? ಆ ಗೋವು ಸತ್ತೋದಾಗ ನಿಮ್ ಜಮೀನಲ್ಲಿ ಒಂದು ಕಡೆ ಹಾಕಿ ಅಲ್ಲೊಂದು ಗಿಡ ಬೆಳೆಸಿ, ಆ ಗಿಡ ಆ ಗೋವಿನ ರೂಪದಲ್ಲಿ ಎಷ್ಟೋ ಜನರಿಗೆ ಗಾಳಿ ಕೊಡುತ್ತೆ, ಪಕ್ಷಿ ಪ್ರಾಣಿಗಳಿಗೆ ಹಣ್ಣುಗಳು ಕೊಡುತ್ತೆ. ನೀವು ಸತ್ರು ಕೂಡ ಆ ಗಿಡ ಲಕ್ಷಾಂತರ ಜನರಿಗೆ ಗಾಳಿ ಕೊಡುತ್ತೆ. ನಾನಿವತ್ತು ಹೇಳ್ತೇನೆ ನೋಡಿ, ಗೋವಿಗೆ ಏನಾದ್ರು ವಯಸ್ಸಾಗಿ ಸತ್ತೋಗ್ಬಿಟ್ರೆ ನಿಮ್ ಜಮೀನಲ್ಲಿ ಎಲ್ಲೋ ಒಂದ್ ಕಡೆ ಹಾಕಿ, ನಿಮ್ಗೆ ಪುಣ್ಯ ಸಿಗುತ್ತೆ. ಆ ಗೋವು ದೇವ್ರ ರೂಪದಲ್ಲಿ ನಿಮ್ಮ ಮನೆಗೆ ಒಂದು ವರ ಕೊಡ್ತಾನೆ. ಆ ಗೋವು ಸತ್ತಿರ್ತಕ್ಕಂಥ ಜಾಗದಲ್ಲಿ ಒಂದು ಗಿಡವನ್ನ ಬೆಳೆಸಿದ್ರೆ, ಆ ಗಿಡ ಬೆಳೆದ್ರೆ ನೀವು ಉಸಿರಾಡೋದಕ್ಕೆ ಗಾಳಿ ಕೊಡುತ್ತೆ.
ಪಕ್ಷಿ ಪ್ರಾಣಿಗಳಿಗೆ ಹಣ್ಣುಗಳು ಕೊಡುತ್ತೆ. ನೀವು ಸತ್ರು ಕೂಡ ನೀವು ನಟ್ಟಿ ಮಾಡಿರೋ ಗಿಡ ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುತ್ತೆ, ಗಾಳಿ ಕೊಡುತ್ತೆ, ವಾತಾವರಣ ಕೊಡುತ್ತೆ. ಇದು ಒಳ್ಳೇದು. ದೇವರನ್ನ ಬಳಸ್ಕೊಂಡು ದೇವರು ಕೊಡತಕ್ಕಂಥ ವರಗಳನ್ನ ನಾವು ಉಪಯೋಗಿಸ್ಕೊಂಡು ದೇವ್ರಿಗೆ ವಯಸ್ಸಾದ್ರೆ ಅಂತ ದೇವ್ರನ್ನ ಮಾಡ್ತಿರಲ್ಲ, ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತಾ? ಇಂಥ ದೇವ್ರಿಗೆ ನಿಂತ್ಕೊಂಡೋಗಿ ನೀವು ಕಟ್ ಮಾಡಿ ಮಾಂಸ ರೂಪದಲ್ಲಿ ಮಾಡ್ತಿರಲ್ಲ, ನಿಮ್ಗೂ ಒಳ್ಳೇದಾಗ್ತದ? ಬದಲಾಗಿ ನಾನು ಹೇಳಿದಿಷ್ಟೇ, ಗೋವನ್ನು ಮಾರೋದನ್ನು ಬಿಡಿ, ಗೋ ಮಾಂಸವನ್ನು ಮಾರೋದನ್ನು ಬಿಟ್ಟುಬಿಡಿ, ಬೇರೆ ಉದ್ಯೋಗ ಪ್ರಯತ್ನ ಪಡಿ, ದೇವರು ಒಳ್ಳೇದು ಮಾಡ್ತಾನೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ಗೋಹತ್ಯೆ ನಿಷೇಧ ಆಗ್ತದೆ, ಆಗ್ಬೇಕು. ಗೋವು ಸುಮಾರು ಜನರು ವ್ಯಾಪಾರ ಇತ್ತು, ಅವ್ರಿಗೆ ವ್ಯಾಪಾರ ಇಲ್ದಂಗೆ ಆಗಿದೆ. ಗೋವನ್ನೇ ನಂಬಿಕೊಂಡು ಸುಮಾರು ಜನರು ಇವತ್ತು ಮಾಂಸಾಹಾರಿಗಳಿದ್ದಾರೆ. ಯಾರ್ರೀ ತಿನ್ನೋದಕ್ಕೆ? ಎಷ್ಟು ಮಾಂಸ ಆಗಲಿಲ್ಲ. ಕೋಳಿ ಇದೆ, ಕುರಿ ಇದೆ, ಮೇಕೆ ಇದೆ, ಮೀನಿದೆ, ಇವೆಲ್ಲವೂ ಮಾಂಸಾಹಾರಿ ಅಲ್ವಾ? ಅಂತ ದೇವ್ರನ್ನೇ ತಿನ್ಬೇಕಾ? ಮಕ್ಕಳಿಗೆ ಹಾಲು ಕೊಡುವಂತ ದೇವ್ರನ್ನೇ ತಿನ್ಬೇಕಾ? ರೈತರಿಗೆ ಗೊಬ್ಬರ ಕೊಡುವಂತ ದೇವ್ರನ್ನೇ ತಿನ್ಬೇಕಾ? ಜನರಿಗೆ ವರ ಕೊಡುವಂತ ದೇವ್ರನ್ನೇ ತಿನ್ಬೇಕಾ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಆ ಗೋವನ್ನ ಪೂಜಿಸಬೇಕು, ಆ ಗೋವನ್ನ ರಕ್ಷಿಸಬೇಕು. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್.